ಈ ವಿಡಿಯೋದಲ್ಲಿ ಇವಾಗ ಟಿಕ್ಟಾಕ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿ ಇದೆಯಲ್ಲ ಆಕಾಶ ಚೇಂಜ್ ಆಗೋ ಎಫೆಕ್ಟ್, ಆಕಾಶ ಚೇಂಜ್ ಆಗ್ಬಿಟ್ಟು ಗುಡ್ಗು ಸಿಡ್ಲು ಬರೋ ತರ ಅಥವಾ ಫೋಟೋ ಬರೋ ತರ, ಅದ್ರ ಎಫೆಕ್ಟ್ ನ ನೀವು ನಿಮ್ಮ ಮೊಬೈಲ್ ನಲ್ಲಿ ತುಂಬಾನೇ ಈಸಿಯಾಗಿ ಯಾವ ರೀತಿ ಮಾಡ್ಕೋಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದ್ರ ಎಫೆಕ್ಟ್ ಕ್ರಿಯೇಟ್ ಮಾಡ್ಕೊಳ್ಳೋಕೆ ನಿಮಗೆ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಬೇಕು. ನಿಮಗೆ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ, ನೀವು ಅಲ್ಲೋಗಿ ಡೌನ್ ಮಾಡ್ಕೊಬಹುದು. ಇಲ್ಲ ಅಂತಂದ್ರೆ ಮೇಲ್ಗಡೆ ಕಾರ್ಡಲ್ಲಿ ಒಂದು ವಿಡಿಯೋ ಬರುತ್ತೆ, ಆ ವಿಡಿಯೋದಲ್ಲಿ ಯಾವ ರೀತಿ ಡೌನ್ ಮಾಡ್ಕೊಳ್ಳೋದು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋ ಬೇಕಾದ್ರೆ ನೋಡಿ. ಈ ವಿಡಿಯೋ ಕೊಡೋದಂಗ ನೋಡಿ, ಒಳ್ಳೆ ಟಿಪ್ಸ್ ಟ್ರಿಕ್ಸ್ ತಿಳಿಸ್ಕೊಟ್ಟಿದ್ದೀನಿ. ಬನ್ನಿ ಟ್ಯುಟೋರಿಯಲ್ ನೋಡೋಣ. ಫಸ್ಟ್ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಿ, ನೆಕ್ಸ್ಟ್ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ 9:16 ಆಸ್ಪೆಕ್ಟ್ ರೇಷಿಯೋ ಮೇಲೆ ಕ್ಲಿಕ್ ಮಾಡಿ. ಸೊ ನಾವು ಟಿಕ್ಟಾಕ್ಗೆ ವಿಡಿಯೋ ಮಾಡ್ತೀವಿ ಅಂತಂದ್ರೆ 9:16 ಆಸ್ಪೆಕ್ಟ್ ರೇಷಿಯೋ ಇರಬೇಕು. ಇದನ್ನ ಪೋರ್ಟ್ರೇಟ್ ವಿಡಿಯೋ ಅಥವಾ ಪ್ಯಾರಲಲ್ ವಿಡಿಯೋ ಅಂತ ಕರೀತಾರೆ, ಅಂದರೆ ವಿಡಿಯೋ ಉದ್ದ ಇರುತ್ತೆ. ನೆಕ್ಸ್ಟ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ವಿಡಿಯೋಲಿರುತ್ತೆ ನೋಡಿಕೊಂಡು ನಿಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇವಾಗ ವಿಡಿಯೋ ಇಂಪೋರ್ಟ್ ಆಗಿದೆ. ಸೊ ನಾವಿವಾಗ ಇದ್ರದ್ದು ಆಕಾಶನ ಚೇಂಜ್ ಮಾಡಬೇಕು. ಸೊ ಅದನ್ನು ಯಾವ ರೀತಿ ಚೇಂಜ್ ಮಾಡೋದು ಅಂತಂದರೆ, ಫಸ್ಟು ನಿಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಕೆಳಗಡೆ ಬನ್ನಿ, ಇಲ್ಲಿ ನಿಮಗೆ ಕಲರ್ ಅಡ್ಜಸ್ಟ್ಮೆಂಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಬ್ರೈಟ್ನೆಸ್ನ ಕಮ್ಮಿ ಮಾಡ್ಕೊಳ್ಳಿ. ಡಿಪೆಂಡಿಂಗ್ ಅಪಾನ್ ವಿಡಿಯೋ ನಿಮಗೆ ಎಷ್ಟು ಕತ್ಲೆ ಥರ ಬೇಕು ಅಂತ ನೋಡಿಕೊಂಡು ಬ್ರೈಟ್ನೆಸ್ನ ಒಂಚೂರು ಕಮ್ಮಿ ಮಾಡ್ಕೊಳ್ಳಿ. ನೆಕ್ಸ್ಟು ಇದು ಕಾಂಟ್ರಾಸ್ಟ್ ಅಂತ, ಇದನ್ನು ಕಮ್ಮಿ ಮಾಡಿದ್ರೆ ಫುಲ್ಲು ಗ್ರೇ ಕಲರ್ ಆಗಿಬಿಡುತ್ತೆ. ಜಾಸ್ತಿ ಮಾಡಿದ್ರೆ ವೈಟ್ ಇದ್ದಿದ್ದು ವೈಟು, ಬ್ಲ್ಯಾಕ್ ಇದ್ದಿದ್ದು ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ಇದು ನೋಡ್ಕೊಳ್ಳಿ. ಅಂದರೆ ಇದನ್ನು ಮೇಲೇನೆ ಮಾಡಿ, ಕೆಳಗಡೆ ಮಾಡೋಕೆ ಹೋಗ್ಬಿಡಿ, ಮೇಲೇನೆ ಇರಲಿ. 0 ಇರುತ್ತಲ್ಲ ಅದಕ್ಕಿಂತ ಮೇಲೆ ಇರಲಿ. ನೋಡಿ ನಿಮ್ಮ ವಿಡಿಯೋ ಯಾವ ರೀತಿ ಕಾಣಬೇಕು ಅಂತ, ಫುಲ್ಲು ವೈಟು ಫುಲ್ಲು ಬ್ಲ್ಯಾಕು ಕಾಣಬೇಕಾ, ಸಿಲೋಲೆಟ್ ಥರ, ಅಥವಾ ಯಾವ ರೀತಿ ಕಾಣಬೇಕು ಅಂತ ನೋಡ್ಕೊಳ್ಳಿ. ಸೊ ನಂಗೆ ಇಷ್ಟು ಸಾಕು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಸ್ಯಾಚುರೇಷನ್, ಜಾಸ್ತಿ ಮಾಡಿದ್ರೆ ಕಲರ್ ಜಾಸ್ತಿ ಆಗುತ್ತೆ, ಕಮ್ಮಿ ಮಾಡಿದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗುತ್ತೆ. ಸೊ ಇದು ಕಮ್ಮಿನೇ ಇರಲಿ. ಓಕೆ, ನೆಕ್ಸ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನಿಮ್ಮ ಟೈಮ್ ಲೈನ್ ಕಾಣ್ತಿದೆಯಲ್ಲ, ಅದನ್ನು ಸ್ಟಾರ್ಟಿಂಗಲ್ಲಿ ನಿಲ್ಲಿಸ್ಕೊಳ್ಳಿ. ನೆಕ್ಸ್ಟು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಈ ಆಕಾಶದ ವೀಡಿಯೋನ ಇಂಪೋರ್ಟ್ ಮಾಡ್ಕೊಳ್ಳಿ. ಲೈಟ್ನಿಂಗ್ ವೀಡಿಯೋ ಇದು. ಸೊ ಇದು ಲಿಂಕ್ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ನೀವು ಬೇಕು ಅಂದರೆ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ 2 ಆರೋ ಮಾರ್ಕ್ ಕಾಣ್ತಿದೆಯಲ್ಲ, ಇದನ್ನು ಪ್ರೆಸ್ ಮಾಡಿ ಇಟ್ಕೊಂಡು ನಿಮ್ಮ ವೀಡಿಯೋ ಫುಲ್ ಈ ಥರ ಝೂಮ್ ಮಾಡಿ. ಓಕೆ, ನೆಕ್ಸ್ಟ್ ಸ್ಟೆಪ್, ಈ ಕಡೆ ರೈಟ್ ಸೈಡಿಗೆ ಬನ್ನಿ. ಇಲ್ಲಿ ನಿಮಗೆ ಕೆಳಗಡೆ ಬನ್ನಿ, ನಿಮಗೆ ಇಲ್ಲಿ ಬ್ಲೆಂಡಿಂಗ್ ಅಂತ ಇರುತ್ತೆ, ಈ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕೆಳಗಡೆ ಬನ್ನಿ, ಇಲ್ಲಿ ನಿಮಗೆ ಡಾರ್ಕೆನ್ ಅಂತ ಇರುತ್ತೆ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಈ ಡಾರ್ಕೆನ್ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಷ್ಟೇ, ಡನ್. ನೋಡಿ ಸ್ಕ್ರೀನು ಆಕಾಶ ಚೇಂಜ್ ಆಗೇ ಹೋಯಿತು, ಅಷ್ಟೇ. ಬೇಕಾದ್ರೆ ನಿಮಗೆ ಇಲ್ಲಿ ಒಪಾಸಿಟಿ ಅಂತ ಇರುತ್ತೆ, ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀವು ಇಲ್ಲಿ ಇದು ಮಾಡ್ಕೊಬೋದು, ಬಟ್ 100% ಇರಲಿ, ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇವಾಗ ಪ್ಲೇ ಮಾಡ್ತೀನಿ. ನೋಡಿ ಸಗದಾಗಿ ಬಂತು ಅಂತ ಅಂದ್ಬಿಟ್ಟು. ಓಕೆ, ಬಟ್ ಅದರ ಕೆಲವೊಬ್ರಿಗೆ ಏನಪ್ಪ ಇಷ್ಟ ಅಂತಂದರೆ, ಸ್ಟಾರ್ಟಿಂಗಲ್ಲಿ ನಾರ್ಮಲ್ ವೀಡಿಯೋನೇ ಇರಬೇಕು, ಆಮೇಲಿಂದ ಫಾರ್ ಎಕ್ಸಾಂಪಲ್ ಈಗ ಇದು ನಾರ್ಮಲೇ ಇರಬೇಕು, ಆಮೇಲೆ ನಾನು ನಿಮಗೆ ಚಪ್ಪಾಳೆ ಹೊಡಿತೀನಲ್ಲ, ಅಲ್ಲಿಂದ ಬಂದ್ಬಿಟ್ಟು ನಮಗೆ ಆಕಾಶ ಚೇಂಜ್ ಆಗಬೇಕು. ಸೊ ಅದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತಂದರೆ, ಸೊ ಇಲ್ಲೇ ತೋರಿಸ್ಬೋದು, ಬಟ್ ಅದೇ ಹೊಸಬ್ರೆಲ್ಲ ನೋಡ್ತಿರ್ತಾರೆ, ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೆ ಇದನ್ನು ಡಿಲೀಟ್ ಮಾಡಿಬಿಡ್ತೀನಿ. ನಿಮಗೆ ವೀಡಿಯೋ ಕೊನೆಯಲ್ಲಿ ಯಾವ ರೀತಿ ವೀಡಿಯೋನ ಸೇವ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಹೊಸಬ್ರಿಗೆ. ಸೊ ಇದನ್ನು ಡಿಲೀಟ್ ಮಾಡಿಬಿಡ್ತೀನಿ ಈ ವಿಡಿಯೋನ. ಓಕೆ, ಸೊ ತಿರ್ಗಾ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ತಿರ್ಗಾ ಯಾವ ವೀಡಿಯೋಗೆ ನೀವು ಆಕಾಶ ಚೇಂಜ್ ಮಾಡ್ಕೊಬೇಕು ಅನ್ಕೊಂತೀರ ಆ ವೀಡಿಯೋನ ಇಂಪೋರ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನಿಮಗೆ ವೀಡಿಯೋ ಇಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತ ನೋಡ್ಕೊಳ್ಳಿ. ಸೊ ನನಗೆ ವೀಡಿಯೋ ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ಸೊ ಅಲ್ಲಿಗೆ ನಿಮ್ಮ ಟೈಮ್ ಲೈನ್ ನಿಲ್ಲಿಸ್ಕೊಂಡು ನಿಮ್ಮ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ, ಕತ್ರಿ ಮೇಲೆ ಕ್ಲಿಕ್ ಮಾಡಿ, ಟ್ರಿಮ್ ಟು ಲೆಫ್ಟ್ ಆಫ್ ದ ಪ್ಲೇಟ್, ಅಂದರೆ ಲೆಫ್ಟ್ ಸೈಡ್ ಇರೋದನ್ನೆಲ್ಲ ಡಿಲೀಟ್ ಮಾಡ್ಬಿಡೋಕ್ಕೆ, ಬೇಡದೇ ಇರೋದನ್ನೆಲ್ಲ. ನೆಕ್ಸ್ಟ್ ನನಗೆ ಬಂದ್ಬಿಟ್ಟು ಇಲ್ಲಿ ಹಿಂಗೆ ಚಪ್ಪಾಳೆ ಹೊಡೋದ ತಕ್ಷಣ ನನಗೆ ಆಕಾಶ ಚೇಂಜ್ ಆಗಬೇಕು. ಸೊ ಅಲ್ಲಿಗೆ ನಿಮ್ಮ ಟೈಮ್ ಲೈನ್ ನಿಲ್ಲಿಸ್ಕೊಳ್ಳಿ, ಅಂದರೆ ಎಲ್ಲಿಗೆ ನಿಮಗೆ ಕಟ್ ಆಗಬೇಕು ಅಂತ. ಸೊ ನನಗೆ ಈ ಚಪ್ಪಾಳೆ ಹೊಡೋದ ತಕ್ಷಣ ಕಟ್ ಆಗಬೇಕು. ಸೊ ಅಲ್ಲಿಗೆ ನಿಲ್ಲಿಸ್ಕೊಂಡು ಸ್ವಲ್ಪ ನಿಮ್ಮ 2 ಬೆರಳಿಂದ ಟೈಮ್ ಲೈನ್ ಬೇಕಾದ್ರೆ ದೊಡ್ಡ ಮಾಡ್ಕೊಳ್ಳಿ. ಓಕೆ, ನಂಗೆ ಇಲ್ಲಿಗೆ ಕರೆಕ್ಟಾಗಿ ಬೇರೆ ವಿಡಿಯೋ ಅಂದರೆ ಆಕಾಶ ಚೇಂಜ್ ಆಗಬೇಕು. ಸೊ ಅದಕ್ಕೆ ಏನು ಮಾಡ್ತೀನಿ, ಸ್ಪ್ಲಿಟೆಡ್ ಪ್ಲೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದೆ. ನೋಡಿ, ಇದು ನಾರ್ಮಲ್ ಆಗೇ ಇರಬೇಕು. ನೆಕ್ಸ್ಟ್ ಇಲ್ಲಿ ಬಂದರೆ ಆಕಾಶ ಫುಲ್ಲು ಚೇಂಜ್ ಆಗಬೇಕು ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟು ನಿಮ್ಮ ಈ ರೆಡ್ ಕಲರ್ ಟೈಮ್ ಲೈನ್ನ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ನಿಲ್ಲಿಸ್ಕೊಳ್ಳಿ. 2ನೇ ವಿಡಿಯೋ ಕಾಣ್ತಿದೆಯಲ್ಲ, ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ. ಬೇಕಾದ್ರೆ ನೀವು ಇದನ್ನು ಅವಾಗಲೇ ಹೇಳ್ಕೊಟ್ನಲ್ಲ, ಬ್ರೈಟ್ನೆಸ್ಸು ಕಾಂಟ್ರಾಸ್ಟು, ಇನ್ನೊಂದ್ಸತಿ ತೋರಿಸ್ಬಿಡ್ತೀನಿ ನೋಡಿ. ಓಕೆ, ನಾನು ಇವಾಗ ಈ ವಿಡಿಯೋ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಇದು ಲಿಂಕ್ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಫಸ್ಟು ನಾರ್ಮಲ್ ಆಗಿರುತ್ತೆ ಈ ಥರ. ನೆಕ್ಸ್ಟ್ ಹಿಂಗೆ ಚಪ್ಪಾಳೆ ಹೊಡೋದ ತಕ್ಷಣ ನೋಡಿ ವಂಡರ್ಫುಲ್ ಆಗಿ ಬಂದಿದೆ. ಸೊ ಈ ಥರ ಚೇಂಜ್ ಆಗುತ್ತೆ. ಸೊ ನಿಮಗೆಲ್ಲ ನಿಮ್ಮ ವೀಡಿಯೋ ಓಕೆ ಆಯಿತು ಅಂತ ಅಂದರೆ ಈ ಶೇರ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ಯಾವ ರೆಸಲ್ಯೂಷನ್ ಬೇಕಾದನ್ನು ಸೆಲೆಕ್ಟ್ ಮಾಡಿಕೊಂಡು ಯಾವ ಫ್ರೇಮ್ ರೇಟ್ ಬೇಕಾದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು HD 720p 30 ಫ್ರೇಮ್ಸ್ ಪರ್ ಸೆಕೆಂಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಬಿಟ್ ರೇಟ್ನ ಹೈ ಕೊಟ್ಬಿಡಿ. ನೆಕ್ಸ್ಟ್ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವೀಡಿಯೋ ಸೇವ್ ಆಗುತ್ತೆ. ಇಷ್ಟು ಮಾಡ್ಕೊಂಡ್ರೆ ಸಾಕು, ನೀವು ನಿಮ್ಮ ವೀಡಿಯೋಗೆ ಈ ಥರ ಫೇಮಸ್ ಕೈ ರಿಪ್ಲೇಸ್ಮೆಂಟ್ ಎಫೆಕ್ಟ್ನ ಮಾಡ್ಕೊಬೋದು. ಈಗ ತುಂಬ ಜನ ಡೌಟ್ ಕೇಳ್ತಿರ್ಬೋದು, ಈಗ ಈ ಥರ ಮಾಡೋದು ಹೇಳ್ಕೊಟ್ಟೆ, ಬಟ್ ಆದರೆ ಯಾವ್ದಾದ್ರು ಮನುಷ್ಯರು ಫೋಟೋ ಬರಬೇಕು ಆಕಾಶದಲ್ಲಿ ಅಂದರೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತಂದರೆ ಅದು ಇದೇ ರೀತಿ ಸಿಂಪಲ್ಲು. ಅವಾಗ ಲೇಯರ್ಗೆ ಹೋಗ್ಬಿಟ್ಟು ಆ ಸಿಡ್ಲು ಬರೋ ಅಂಥ ವೀಡಿಯೋನ ಹಾಕೊಂಡ್ವಿ, ಅದ್ರ ಬದಲು ಫೋಟೋ ಹಾಕೊಳ್ಳಿ. ನಿಮ್ಗೆ ಯಾರು ಫೋಟೋ ಬೇಕು ಅವ್ರ ಫೋಟೋನ ಇಂಪೋರ್ಟ್ ಮಾಡಿಕೊಂಡು ಫೋಟೋದು ಬ್ಲೆಂಡಿಂಗ್ ಮೋಡ್ನ ಡಾರ್ಕೆನ್ಗೆ ಚೇಂಜ್ ಮಾಡಿ, ಮುಗೀತು, ಅಷ್ಟೇ. ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ, ಬೇಕಾದ್ರೆ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡೋಣ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಇಲ್ಲ ಅಂತಂದರೆ ಬೇಡ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಸ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಚೇತನ್, ಮತ್ತೊಮ್ಮೆ ಸಿಗೋಣ.